ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಷಯ ಎಲ್ರಿಗೂ ಗೊತ್ತೇ ಇದೆ. ಈ ಒಂದು ಪಿನ್ ಡ್ರೈವ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಏನಾಗಬೇಕು ಅನ್ನೋದನ್ನು SIT ಈಗ ಡಿಸೈಡ್ ಮಾಡಬೇಕಾಗತ್ತೆ. ಹಾಗೆಯೇ ಕರ್ನಾಟಕ ಸರ್ಕಾರ ಕೂಡ ಡಿಸೈಡ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಎಲ್ರಿಗೂ ಬರುವಂಥದ್ದು ಪ್ರಜ್ವಲ್ ರೇವಣ್ಣ ಪಿನ್ ಡ್ರೈವ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂತ ಅಂದರೆ, ಅನುಮಾನಗಳು ಪ್ರಜ್ವಲ್ ರೇವಣ್ಣ ಮಾಡಿಲ್ಲ ಅಂತಲ್ಲ, ಆದರೆ ಆತ ಮಾಡಿದ್ದಾನೆ, ಅವನೆಲ್ಲೋ ತಲೆಮರೆಸ್ಕೊಂಡಿದ್ದಾನೆ, ಆತನನ್ನು ಅರೆಸ್ಟ್ ಮಾಡ್ತಿಲ್ಲ. ಹಾಗೆಯೇ ಈತನ ಪೆನ್ ಡ್ರೈವ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಎಲ್ಲಿಯೂ ಕೂಡ ಚರ್ಚೆ ಆಗ್ತಿಲ್ಲ ಇದು. ಯಾಕೆಂದರೆ ಕೇವಲ ಪವರ್ ಟಿವಿಯಲ್ಲಿ ಮಾತ್ರ ಚರ್ಚೆ ಆಗ್ತಿದೆ. ರಾಕೇಶ್ ಶೆಟ್ಟಿ ಅವರು ಮಾತ್ರ ಇದರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಪವರ್ ಟಿವಿನಲ್ಲಿ. ಇದನ್ನು ಬಿಟ್ಟರೆ ಬೇರೆ ಯಾರು ಕೂಡ ಮಾತಾಡ್ತಿಲ್ಲ. ಯಾಕೆ ಅನ್ನೋದು ಬಹಳಷ್ಟು ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಗೊತ್ತಿಲ್ಲ, ಯಾಕೆಂದರೆ ಇದು ಶುರುವಾದ ದಿನದಿಂದ ಅಂದರೆ 25ನೇ ತಾರೀಕು ಪವರ್ ಟಿವಿನಲ್ಲಿ ಈ ಒಂದು ವಿಷಯವನ್ನು ರಾಕೇಶ್ ಶೆಟ್ಟಿ ಅವರು ಪ್ರಸ್ತಾಪ ಮಾಡಿ ಮಾತಾಡ್ತಾರೆ. ಅಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ರಾಕೇಶ್ ಶೆಟ್ಟಿ ಅವರು ಅವತ್ತು ಮೊದಲಿಗೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲ್ಲ, ಹಾಸನದ ಒಬ್ಬ ಸಂಸದ ಅಂತ ಹೇಳಿರ್ತಾರೆ. ಹಾಗೆಯೇ ಸಂಸದ ಅಂದಮೇಲೆ ಎಲ್ರಿಗೂ ಗೊತ್ತಾಗಿರುತ್ತೆ, ದೊಡ್ಡ ಕುಟುಂಬದಿಂದ ಬಂದವರು ಅಂದಾಗ. ಅದಾದ ನಂತರ ಈ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ವಿಷಯ. ಹಾಗಾಗಿ ಅದು ಒಂದು ಟ್ವೀಟನ್ನು ಮಾಡ್ತಾರೆ, ಅವರಿಗೆ ಸಂಬಂಧಪಟ್ಟ ವಿಷಯ, ಇದರ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂತ. ಅಲ್ಲಿಂದ ಅವರ ಫೋಟೋವನ್ನು ಹಾಕಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆತನ ಫೋಟೋ ಹಾಕಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ಇಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪೆನ್ ಡ್ರೈವನ್ನು ಹಂಚಿದ್ದಾನೆ ಅಂತ ಹೇಳ್ತಕ್ಕಂಥ ಕಾರ್ತಿಕ್ ಬರ್ತಾನೆ, ಇದೇ ಪವರ್ ಟಿವಿಯಲ್ಲಿ ಕೂತ್ಕೊಳ್ತಾನೆ, ಮಾತಾಡ್ತಾನೆ. ಆದರೆ ಅದೆಲ್ಲದಕ್ಕೂ ಮುಂಚೆ ಈ ಸುವರ್ಣ ನ್ಯೂಸ್ ಇರ್ಬೋದು, ಅಜಿತ್ ಹನುಮಕ್ಕನವರು ಎಲ್ಲವನ್ನ ಮಾತಾಡ್ತಾರೆ. ಆದರೆ ಇವರು ಯಾಕೆ ಇದರ ಬಗ್ಗೆ ಮಾತಾಡಲಿಲ್ಲ ಅನ್ನೋದು ಬಹಳಷ್ಟು ಜನರ ಯೋಚನೆ. ಹಾಗೆಯೇ ಇದೇ ತರಹ ಈಗ ಪಬ್ಲಿಕ್ ಟಿವಿ ಇದೆ, ಹಾಗೆಯೇ TV9 ಇದೆ, ಬೇರೆ ಬೇರೆ ಚಾನಲ್ಗಳು ಬಹಳಷ್ಟು ಇದ್ದರೂ ಕೂಡ ಈ ಚಾನಲ್ನವರು ಯಾಕೆ ಈ ವಿಷಯದ ಬಗ್ಗೆ ಮಾತಾಡಲಿಲ್ಲ. BTV ಇದೆ, ಹಾಗೆಯೇ ನೋಡ್ತಾ ಇರ್ಬೋದು ನಾವು ಇತ್ತೀಚೆಗೆ RTV, ಹಾಗೆ ವಿಸ್ತಾರ ನ್ಯೂಸ್, ಇದೆಲ್ಲವೂ ಇತ್ತು, ಸ್ಟೇ ಇತ್ತು, ಯಾರು ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ ಅನ್ನೋದು ಅವರು ಹೇಳುವಂಥದ್ದು. ಏಕೆಂದರೆ ಇವರು ಸ್ಟೇನ ಬಹಳಷ್ಟು ಹಿಂದೆಯೇ ತೆಗೆದುಕೊಂಡು ಬಂದಿದ್ದರು ಪ್ರಜ್ವಲ್ ರೇವಣ್ಣ ಅವರು. ಹಾಗಾಗಿ ಈ ವಿಷಯದ ಬಗ್ಗೆ ನಾವು ಮಾತಾಡಿಲ್ಲ, ಪ್ರಸ್ತಾಪವನ್ನು ಮಾಡೋದಕ್ಕಾಗಲ್ಲ ಅನ್ನೋದು ಬೇರೆ ಒಂದು ನ್ಯೂಸ್ ಚಾನಲ್ಗಳು ಹೇಳುವಂಥದ್ದು. ಹಾಗಾದರೆ ಬೇರೆ ನ್ಯೂಸ್ ಚಾನಲ್ಗಳು ಸ್ಟೇ ಇತ್ತು, ನಾವು ಅದರ ಬಗ್ಗೆ ಆ ವಿಷಯವನ್ನೇ ಪ್ರಸ್ತಾಪ ಮಾಡೋದಕ್ಕೆ ಹೋಗಲ್ಲ ಅಂದಾಗ ಪವರ್ ಟಿವಿ ಅವರು ಮಾಡ್ತಾರೆ. ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಅವರು ಮಾಡಿ ಆದ ಮೇಲೆ ಇಲ್ಲಿ ಏನು ನ್ಯೂಸ್ ಅಂತ ಹೇಳಿಬಿಟ್ಟು ಇದನ್ನು ಹೈಲೈಟಾಗಿ ಮಾಡ್ಕೊಂಡು ಹೋಗ್ತಾರೆ. ಮೊದಲಿಗೆ ಪವರ್ ಟಿವಿಯವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಬಹಳಷ್ಟು ರಾಕೇಶ್ ಶೆಟ್ಟಿ ಅವರ ಮೇಲೆ ಒಂದು ಉತ್ತಮವಾದ ಅಭಿಪ್ರಾಯ ಇವತ್ತಿಗೂ ಕೂಡ ಇದೆ. ಆದರೆ ಅವರ ಇತ್ತೀಚೆಗೆ ಅಂದರೆ ಮಾತನಾಡುವುದು ಹೇಗಿದೆ ಅಂತ ನೋಡ್ತಾ ಇದ್ದಾಗ ಬೇರೆ ವಿಷಯವನ್ನು ಬಿಟ್ಟು 24 ಅವರ್ಸ್ ಅದನ್ನೇ ಮಾತಾಡ್ತಾ ಇದ್ದಾರೆ. ಹಾಗೆಯೇ ನಾವು ಹೇಳ್ತಾ ಇದ್ವಿ, ಪಬ್ಲಿಕ್ ಟಿವಿಯಲ್ಲಿ ನಾವು ರಂಗನಾಥ್ ಸರ್ನ ಕೇಳ್ತಿದ್ವಿ, ಅಂದರೆ HR ರಂಗನಾಥ್ ಅವ್ರನ್ನ. ಅವರು ಕೂಡ ಯಾವುದೋ ಒಂದು ದಿವಸ ನ್ಯೂಸಲ್ಲಿ ಹೇಳ್ತಿದ್ರು, ಅದಕ್ಕೆ ಸ್ಟೇ ಇತ್ತು, ಅದು ಬಹಳಷ್ಟು ದಿನನೇ ಹಿಂದೆಯೇ ಬಂದಿತ್ತು. ಹಾಗಾಗಿ ಅದನ್ನು ನಾವೇನು ಮಾಡೋದಕ್ಕಾಗಲ್ಲ, ಹಾಗಾಗಿ ನಾವು ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗಿರಲಿಲ್ಲ ಅಂತ. ಹಾಗೆಯೇ ಸ್ನೇಹಿತರೆ, ಒಂದನ್ನು ಯೋಚನೆ ಮಾಡಿ, ಇಲ್ಲಿ ಬೇಕಾಗಿರ್ತಕ್ಕಂಥ ಈ ಒಂದು ಕೇಸ್ಗೆ ಬೇಕಾಗಿರ್ತಕ್ಕಂಥ ಏನು ಸಾಕ್ಷಿಗಳು ಅಂತನೋ ಇಲ್ಲ ಅಂತಂದರೆ ಇವ್ರ ಮೇಲೆ FIR ಇರ್ತಕ್ಕಂಥವ್ರು ವ್ಯಕ್ತಿಗಳೆಲ್ಲ ಬಂದು ಇಲ್ಲಿ ಮಾತಾಡ್ತಾರೆ ಕೂತ್ಕೊಂಡು. ಎಲ್ಲಿ ಈ ಒಂದು ಪವರ್ ಟಿವಿಗೆ ಮಾತ್ರ ಬರ್ತಾರೆ. ಒಂದು ದಿವಸ ನಾವು ನೋಡ್ತಿದ್ವಿ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಿದ್ದಾಗ ನನಗೆ ಒಂದು ದಿವಸ ಅನುಮಾನ ಬಂತು. ಇದು ನಿನ್ನೆ ಬಹಳಷ್ಟು ಜನ ಕೇಳ್ತಾಯಿದ್ರು ಫೋನ್ ಮಾಡಿ, ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನನಗೆ ಅನಿಸಿದ್ದು, ಇದನ್ನು ನಾನು 15 ದಿನಕ್ಕೂ ಮುಂಚೆನೇ ಯೋಚನೆ ಮಾಡಿದೆ ಮೊದಲೇ, ಯಾಕೆ ಯಾರು ಕೂಡ ಇಲ್ಲಿನ ಸಂತ್ರಸ್ತೆಯರು ಬೇರೆ ಟಿವಿಗೆ ಹೋಗ್ತಿಲ್ಲ, ಬೇರೆ ಟಿವಿಯವರ ಜೊತೆ ಅಂದರೆ ನ್ಯೂಸ್ ಚಾನಲ್ ಜೊತೆ ಮಾತಾಡೋದಕ್ಕೆ ಹೋಗಲ್ಲ ಇವರು. ಅಂದರೆ ಬೇರೆ ನ್ಯೂಸ್ ಚಾನಲ್ನವರು ಇವರಿಗೆ ನ್ಯಾಯನ ಕೊಡಿಸಲ್ವಾ? ಇಲ್ಲ ಅಂತಂದರೆ ಬೇರೆ TV ಚಾನಲ್ ಅವರು ಸರಿ ಇಲ್ವಾ? ಇಲ್ಲ ಬೇರೆ TV ಚಾನಲ್ ಅವರು ಯಾರಿಗೋ ಸೇಲ್ ಆಗಿದ್ದಾರಾ ಗೊತ್ತಿಲ್ಲ. ಇಲ್ಲ ಇನ್ನೊಬ್ಬರು ಯಾರೋ ನಿನ್ನೆ ರಾಕೇಶ್ ಅನ್ನಿ, ಸೊ ನಿನ್ನೆ ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದ, ಕಾರ್ತಿಕ್ ರೆಡ್ಡಿ ಅಂತ ಹೇಳಿಬಿಟ್ಟು ಶಿವರಾಮೇಗೌಡರ ಹತ್ರ ಮಾತಾಡಿರುವಂಥ ಒಂದು ಫೋನ್ ಕಾಲ್ ವೈರಲ್ ಆಗಿಬಿಟ್ಟಿದೆ ಎಲ್ಲ ಕಡೆನೂ. ಆತ ಕೇಳ್ತಾನೆ, ನೀವು ಪವರ್ ಟಿವಿಗೆ ಹೋಗಿ ಕೂತ್ಕೊಂಡು ಮಾತಾಡಿದ್ದೀನಿ ಅಂತೀರಿ ಶಿವರಾಮೇಗೌಡ್ರೆ, ಆದರೆ ಪವರ್ ಟಿವಿಗೆ ನೀವು ಆಲ್ರೆಡಿ ಕಾಂಗ್ರೆಸ್ನವರು ಸೇಲ್ ಅಂದರೆ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ, ಅದು ಗೊತ್ತಾಗುತ್ತೆ ನೋಡಿದಾಗ ಎಲ್ರಿಗೂ. ನೀವು ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಅದು ನನಗೆ ಗೊತ್ತಿಲ್ಲಪ್ಪ, ಅವ್ರು ಮಾಡ್ಕೊಂಡಿರ್ಬೋದು, ನನಗೇನು ಗೊತ್ತೋದು ಅಂತ.
ಅಂದರೆ ಅರ್ಥ ಏನು ಶಿವರಾಮೇಗೌಡರು ಹೇಳಿದ್ದು ನನಗೆ ಗೊತ್ತಿಲ್ಲ. ಅಂದರೆ ನಾನು ಯಾವುದೇ ಪಕ್ಷದ ಇದಾಗ ಮಾತಾಡಲಿಲ್ಲ. ಅಂದರೆ ಶಿವರಾಮೇಗೌಡರು ಏನು ಅಂದರೆ ಇಂಡೈರೆಕ್ಟಾಗಿ ಮಾಡ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ಅದೇನು ಹೇಳಿದರು ಅಂತ ನನಗೆ ಗೊತ್ತಾಗಲಿಲ್ಲ. ಓಕೆ, ಅದೆಲ್ಲವನ್ನು ಬಿಟ್ಟು ಒಂದು ಸ್ವಲ್ಪ ವಿಷಯಕ್ಕೆ ಬಂದುಬಿಡ್ತೀನಿ. ಇನ್ನೂ ಸ್ವಲ್ಪ ವಿಷಯ ಇದೆ, ಮುಗಿಸ್ಬಿಡ್ತೀನಿ ಫಸ್ಟು. ಇಲ್ಲಿ ನೋಡ್ಬೋದು ಗೆಳೆಯರೆ, ಇವರು ವಿಷಯವನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಪ್ರಜ್ವಲ್ ರೇವಣ್ಣ 26ನೇ ತಾರೀಕು ನೈಟು ಹೊರಟು ಹೋಗ್ತಾರೆ. 27ನೇ ತಾರೀಕು ಬೆಳಗ್ಗಿನ ಫ್ಲೈಟ್ಗೆ ಜರ್ಮನಿಗೆ. ಅದಾದ ನಂತರ ಸಂತ್ರಸ್ತೆಯರು ಬರ್ತಾರೆ. ಇಲ್ಲಿ ಸಂತ್ರಸ್ತೆಯರು ಕೂಡ ಪವರ್ ಟಿವಿಗೆ ಬರ್ತಾರೆ. ಸುಮಾರು ಮೊದಲನೇ ದಿನ ಇಬ್ಬರು ಬರ್ತಾರೆ, ಅದಾದಮೇಲೆ ಇನ್ನೊಂದಿಬ್ಬರು ಬರ್ತಾರೆ. ಆಮೇಲೆ ಇಲ್ಲಿ ಅವರು ಹೇಳಿದಾಗೆ, ರಾಕೇಶ್ ಶೆಟ್ಟಿ ಅವರೇ ಹೇಳಿದ ಹಾಗೆ ಒಂದಷ್ಟು ಪತ್ರಗಳು ಬಂದಿದೆ ನಮಗೆ ಅಂತ ಹೇಳಿದ್ದಾರೆ. ಖಂಡಿತ ಬಂದಿರುತ್ತೆ, ಮಾಡಿದ ಮೇಲೆ ಬರಲೇಬೇಕು, ಬಂದರೆ ತಪ್ಪೇನಿಲ್ಲ. ಯಾಕೆಂದರೆ ಅವರೇ ಮೊದಲಿಗೆ ಮಾತನಾಡಿದ್ರಿಂದ ಆ ಟಿ ವಿಗೆ ಬಂದಿರಬಹುದು, ಬೇರೆ ಟಿ ವಿಗೆ ಹೋಗಿಲ್ಲ ಅಂದಾಗ ನೀವು ಮಾತ್ರ ಮಾಡ್ತಿದ್ದೀರಿ ಸರಿಯಾಗಿ ಕೆಲಸವನ್ನು ಅಂತ ಅವರಿಗೆ ಬರೆದಿರಬಹುದು. ಆದರೆ ಹುಟ್ಟು ಹಾಕ್ತಕ್ಕಂತಹ ಅನುಮಾನಗಳೇನು ಅಂದರೆ, SIT ಹೇಳುತ್ತೆ ಒಂದು ಕಡೆ ಇವರು ಹೋಗಿಬಿಟ್ಟು, ಅಂದರೆ ಕಾರ್ತಿಕ್ ಏನಿದ್ದಾನೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದ, ಪೆನ್ ಡ್ರೈವ್ ಅವನ ಹತ್ರ ಇತ್ತು ಅಂತ ಏನು ಹೇಳಿ ಒಂದು ಕಂಪ್ಲೇಂಟ್ ಇದೆ, ಆತ ಇವತ್ತಿನವರೆಗೂ SIT ಅವರಿಗೆ ಸಿಕ್ಕಿಲ್ಲ, ಅವನು ಭೂಗತನಾಗಿದ್ದಾನೆ, ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆದರೆ ಇದೇ ಡ್ರೈವರ್ ಕಾರ್ತಿಕ್ ಬಂದುಬಿಟ್ಟು ಗಂಟೆಗಟ್ಟಲೆ ಕುಳಿತುಕೊಂಡು ಲೈವಲ್ಲಿ ಪವರ್ ಟಿವಿನಲ್ಲಿ ಮಾತಾಡ್ತಾನೆ. ಹೇಗೆ ಮಾತಾಡ್ದ ಗೊತ್ತಿಲ್ಲ. ಒಮ್ಮೊಮ್ಮೆ ಇವರು ಎಲ್ಲೋ ಹೋಗಿದ್ದಾನೆ ಅಂತಾರೆ, ಆದರೆ ಅಲ್ಲಿನ ಜನರು ಹೇಳೋದು, ಹಾಸನದ ಜನರು ಹೇಳ್ತಿರೋದು, ಈತ ಊರಲ್ಲೇ ಇದ್ದಾನೆ, ಎಲ್ಲೂ ಹೋಗಿಲ್ಲ ಅಂತ. ಅವರ ಊರಿನವ್ರನ್ನೇ ಹೋಗಿ ಕೇಳಿ, ಎಲ್ಲೂ ಹೋಗಿಲ್ಲ ಸರ್, ಇವನು ಊರಲ್ಲೇ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ. ಆದರೆ ಪೊಲೀಸವರು ಅಂದರೆ SIT ಅವರು ಇವನೇನೋ ಕಾರ್ತಿಕ್ ಕಾಣಿಸ್ತಾನಿಲ್ಲ ಅಂತ. ಆದರೆ ಗಂಟೆಗಟ್ಟಲೆ ಕೂತ್ಕೊಂಡು ಅವನು ಪವರ್ ಟಿವಿನಲ್ಲೂ ಮಾತಾಡಿದ್ದಾನೆ. ಆ ಗಂಟೆಗಟ್ಟಲೆ ಕೂತ್ಕೊಂಡಾಗ ಹಾಗಾದರೆ ಪೊಲೀಸವರು ಅದನ್ನು ಅಬ್ಸರ್ವ್ ಮಾಡಿಲ್ವಾ? 1-2 ಅವರ್ 3 ಅವರ್ ಕೂತ್ಕೊಂಡು ಮಾತಾಡಿದಾಗ ಗೊತ್ತಿಲ್ಲ ನನಗೆ. ಅದಾದ ಮೇಲೆ ಸಂತ್ರಸ್ತೆಯರದಾಯಿತು, ಕಾರ್ತಿಕ್ದಾಯಿತು, ಎಲ್ಲವೂ ಆಯಿತು. ಅದಾದ ಮೇಲೆ ಕುಮಾರಸ್ವಾಮಿಯವರು ಏನೋ ಮಾತಾಡ್ತಿದ್ರು, DK ಶಿವಕುಮಾರ್ ಅವರ ಮಧ್ಯೆ ಕ್ಲ್ಯಾಶ್ ಆಗಿತ್ತು ಅಂದಾಗ ಈ ಒಂದು ರಾಕೇಶ್ ಶೆಟ್ಟಿಯವರು ಇಲ್ಲಿ ಮಾಡಿದವನನ್ನು ಬಿಟ್ಟು ಬೇರೆ ಎಲ್ಲರನ್ನ ಎಳೆದು ತಂದಿದ್ದನ್ನು ನಾನು ನೋಡಿದೆ. ಕುಮಾರಸ್ವಾಮಿ ಸಾಚ ಆಗಿದ್ರೆ ಅಲ್ವಾ, ಅವನು ಸಾಚ ಆಗಿರೋದು ನನಗೆ ಗೊತ್ತಾಗಲಿಲ್ಲ. ಇವರು ಮಾತಾಡಿದ್ದು ಅಲ್ಲಿ ಯಾರೋ ಒಂದಿಬ್ಬರು MLAಗಳು, ಒಬ್ಬರು ಉದಯ್ ಕಲ್ಲೂರ್, ಹಾಗೆಯೇ ಯಾರು ಮದ್ದೂರಿನ ಶಾಸಕ ಏನಿದ್ದಾನೆ ಇವರು ಕೂಡ ಹೇಳೋವಂಥದ್ದು, ಅವನು ಸರಿ ಇರಬೇಕಲ್ವ, ಮಗಳು ವಯಸ್ಸು, ಅದು ಅವರ ಪರ್ಸ್ನಲ್ ವಿಷಯ. ಆಗ ಕುಮಾರಸ್ವಾಮಿ ಅವರು ಕೇಳ್ತಾರೆ, ಇವರು ಯಾಕೆ ಹೋಗಿ ತಿಂಗಳುಗಟ್ಟಲೆ ಶ್ರೀಲಂಕಾದಲ್ಲಿ ಕೂತ್ಕೊಂಡಿದ್ರಂತ ಕೇಳಿ ಆ ಮನುಷ್ಯನ ಹೋಗಿ ಅಂತ. ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ರೋಡಿಗೆ ತೆಗೆದುಕೊಂಡು ಬಂದು ನೀವು ಮತದಾರರ ಒಂದು ಏನು ಅವರ ಯೋಚನೆಗಳನ್ನ ಚೇಂಜ್ ಮಾಡುವ ಸ್ಥಿತಿಗೆ ಹೋಗಿದ್ದೀರಿ. ಆದರೆ ಇವತ್ತು ಕೇಸ್ ಎಲ್ಲಿಗೆ ಬಂದಿದೆ ಅಂದರೆ ಮಾತಾಡೋದಕ್ಕೆ ಯಾರೂ ರೆಡಿ ಇಲ್ಲ. ಆಮೇಲೆ ಅಲ್ಲಿಗೆ ಹೋಗ್ತಾರೆ. ಇವರು ನಿನ್ನೆ ತಾನೆ ಶಿವರಾಮೇಗೌಡರ ಮೇಲೆ ಅವರು ಮಾತಾಡಿರ್ತಕ್ಕಂಥ ಆಡಿಯೋ ವೈರಲ್ ಆಗುತ್ತೆ. ಆಡಿಯೋ ವೈರಲ್ ಆದ ನಂತರ ಇವರು ಹೋಗಿ ಕೂತ್ಕೊಂಡು ಮಾತಾಡೋದಿದೆ ಪವರ್ ಟಿವಿನಲ್ಲಿ. ಅಲ್ಲಿ ಕಾರ್ತಿಕ್ ರೆಡ್ಡಿ ಅನ್ನುವಂಥ ವ್ಯಕ್ತಿ ಕೇಳ್ತಾನೆ, ಯಾಕೆ ಬೇರೆ ಟಿವಿಯಲ್ಲಿ ಯಾಕೆ ಹೋಗಿ ಯಾರು ಕೂತ್ಕೊಂಡು ಮಾತಾಡಲ್ಲ, ನೀವು ಬೇರೆ ಟಿವಿ ಅವ್ರು ಕರೀತಿಲ್ವಾ? ಏಕೆಂದರೆ ಬೇರೆ ಟಿವಿ ಅವರು ಹುಡುಕೊಂಡು ಹೋಗಿದ್ದಾರೆ. ಕಾರ್ತಿಕ್ ಸಿಗಲಿಲ್ಲ, ಡ್ರೈವರ್ ಕಾರ್ತಿಕ್ ನಾನು ಹೇಳ್ತಿರೋದು. ನಿನ್ನೆ ಶಿವರಾಮೇಗೌಡರ ಹತ್ರ ಮಾತಾಡೋರು ಕಾರ್ತಿಕ್ ಅಲ್ಲ. ಇನ್ನು ಎಲ್ಲಿಯೂ ನೀವು ಹೋಗದವರು ಯಾಕೆ ಪವರ್ ಟಿವಿಗೆ ಮಾತ್ರ ಹೋದ್ರಿ ಅಂತಕ್ಕಂಥ ಪ್ರಶ್ನೆ. ಬೇರೆ ಟಿವಿ ಚಾನಲ್ನವರು ಕೇಳ್ಕೊಂಡು ಬಂದಾಗ ನೀವು ಸಿಗಲ್ಲ ಎಷ್ಟೋ ಸಲ. ಹಾಗೆಯೇ ಕಾರ್ತಿಕ್ ಅನ್ನುವಂತಹ ಡ್ರೈವರ್ ಏನಿದ್ದ, ಪ್ರಜ್ವಲ್ನ ಹಾಳೆ ಮಾಜಿ ಡ್ರೈವರ್, ಆತನು ಕೂಡ ಸಿಗಲ್ಲ. ಹಾಗೆಯೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಂತ್ರಸ್ತೆಯರೇನಿದ್ದಾರೆ, ಈ ಕೇಸ್ಗೆ ಬೇಕಾಗಿರ್ತಕ್ಕಂಥವ್ರು, ಅವರು ಕೂಡ ಬೇರೆ ಟಿವಿ ಚಾನಲ್ಗಳಿಗೆ ಸಿಗಲ್ಲ. ಕೇವಲ ಪವರ್ ಟಿವಿಗೆ ಮಾತ್ರ ಸಿಗ್ತಾ ಹೋಗ್ತಾರೆ. ಇದು ಹೇಗೆ? ಹಾಗಾಗಿ ಬಹಳಷ್ಟು ಜನ ಕೇಳೋದೇನೆಂದರೆ, ಪವರ್ ಟಿವಿಯವರು ಸೇಲ್ ಆಗಿದ್ದಾರಾ, ಇಲ್ಲ ಬೇರೆ ಚಾನಲ್ ಅವರು ಸೇಲ್ ಆಗಿದ್ದಾರಾ, ಇಲ್ಲ ಪವರ್ ಟಿವಿಯಲ್ಲಿ ಮಾತ್ರ ನ್ಯಾಯ ಸಿಗುತ್ತೆ, ಬೇರೆ ಕಡೆ ಸಿಗಲ್ವಾ? ಗೊತ್ತಿಲ್ಲ. ರಾಕೇಶ್ ಶೆಟ್ಟಿ ಅವರು ಅಪ್ಪಿತಪ್ಪಿ ನನ್ನ ಚಾನಲ್ನ ಈ ನ್ಯೂಸನ್ನು ನೋಡಿದರೆ ಅವರು ನನಗೂ ಕೂಡ ಸಮಜಾಯಿಷಿಯನ್ನು ಕೊಡ್ತಾರೆ. ನನಗೆ ಗೊತ್ತಿದೆ ಏನಂತ. ಏನ್ರಿ ನೀವು ಮಾತಾಡ್ತೀರಿ, ಹಾಗಾದರೆ ನ್ಯಾಯದ ಪರ ನಾವು ಮಾತಾಡ್ತಿಲ್ವಾ, ನಾವು ಯಾಕೆ ಸೇಲ್ ಆಗಬೇಕು ಅಂತ ಕೇಳ್ತಾರೆ. ಆದರೆ ನಾನು ಸೇಲ್ ಆಗಿದ್ದೀರಿ ಅಂತ ನಾನು ಹೇಳ್ತಿಲ್ಲ, ಬೇರೆಯವರು ಕೇಳ್ತಿರೋದನ್ನು ನಾನು ನಿನ್ನೆ ನೀವು ಆ ಆಡಿಯೋನ ಕೇಳಿಸ್ಕೊಂಡಿರ್ತೀರ, ಅದು ನಿಮಗೆ ಗೊತ್ತಿರುತ್ತೆ. ಕಾರ್ತಿಕ್ ರೆಡ್ಡಿ ಅನ್ನೋ ವ್ಯಕ್ತಿ ಶಿವರಾಮೇಗೌಡರ ಹತ್ರ ಮಾತಾಡ್ತಾರೆ. ಆದರೆ ನನಗೆ ಬರ್ತಿರ್ತಕ್ಕಂಥ ಕ್ವಶನ್ ಇಷ್ಟೇ, ಇಲ್ಲ ಒಂದು ಪವರ್ ಟಿವಿಯಲ್ಲಿ ಮಾತ್ರ ನ್ಯಾಯ ಸಿಗ್ತಿರಬೇಕು, ಅವರು ಸೇಲ್ ಆಗಿರಬೇಕು, ಇಲ್ಲ ಅಲ್ಲಿ ಸೇಲ್ ಆಗಿಲ್ಲ, ಅವರು ನ್ಯಾಯವಾಗಿದ್ದಾರೆ ಅನ್ನೋದಾದರೆ ಬೇರೆ ಚಾನಲ್ಗಳು ಸೇಲ್ ಆಗಿರಬೇಕು. ಯಾವುದು ಸರಿ? ನಿಮಗೇನು ಅನ್ನಿಸುತ್ತೆ ವೀಕ್ಷಕರೇ ಈ ಒಂದು ವಿಷಯದ ಬಗ್ಗೆ? ಹಾಗೆಯೇ ಇಲ್ಲಿ ಪ್ರಸ್ತಾಪ ನಡೀತಿರ್ತಕ್ಕಂಥ
ಬರೀ ಪವರ್ ಟಿವಿಯನ್ನು ಬಿಟ್ಟು ಅಲ್ಲಿ ಬೇಕಾಗಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟವರೆಲ್ಲರೂ ಪವರ್ ಟಿವಿನಲ್ಲಿ ಮಾತಾಡ್ತಾರೆ, ಬೇರೆ ಎಲ್ಲಿಯೂ ಮಾತಾಡಲ್ಲ. ಹಾಗಾಗಿ ಇದು ನನಗೆ ಅನ್ನಿಸ್ತಿರೋದು ಈ ಥರ. ನಿಮಗೆ ಏನು ಅನ್ನಿಸ್ತಿದೆ ಅನ್ನೋದನ್ನ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಯಾಕೆ ಅಂತಂದರೆ ಇದು ನ್ಯಾಯಕ್ಕೆ ಸಂಬಂಧಪಟ್ಟ ವಿಷಯ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ವಿಷಯ, ಅದಕ್ಕಾಗಿ